ಒಂಚೂರು ಚಿಕ್ಕದಾದ್ರೂ ತೊಂದರೆ ಇಲ್ಲ, ಮನೆನ ಚೊಕ್ಕದಾಗಿ ಒಂದು ಒಳ್ಳೆ ಮನೇಲಿ ಇರಬೇಕು ಅನ್ನೋ ಒಂದು ಆಸೆಯಿಂದ ನಾನು ಈ ಮನೆನ ಕಟ್ಸಿದೀನಿ. ಈ ಮನೆಗೆ ಅಂದ್ರೇನೆ ಒಂದು 26 to 27 lakh ಆಗಿದೆ. ಏನಕ್ಕಂದ್ರೆ ನಾವು ಹಂಚಿಗೆ ಟೈಲ್ ಗಾರ್ಡ್ ಕಲರ್ ಹಾಕ್ಬೇಕು. ಸೊ ಆ ಕಲರ್ನೇ ಯೂಸ್ ಮಾಡಿಕೊಂಡು ನಾವು ಡಿಸೈನ್ಸ್ಗೆಲ್ಲ ಹಾಕಿದ್ರೆ ಹೇಗೆ ಬರಬಹುದು ಅನ್ನೋ ಒಂದು ಥಾಟ್ ಇತ್ತು. ಸೊ ನಾನು ಅದನ್ನ ಹೇಗೆ ಹಾಕಿದೆ, ಓಲ್ಡ್ ಟೈಪ್ ಒಂದು ವಿಂಟೇಜ್ ಬಲ್ಬ್ ಸಿಸ್ಟಮ್ ಹಾಕ್ಬಿಟ್ಟು ಅದಕ್ಕಂತೂ ಸೈಕ್ ಕಾಣಿಸ್ತಿದೆ ಮನೆ. ನಮ್ ಜೊತೆ ಇವಾಗ ನಮ್ಮ ಅಣ್ಣ ನನ್ನ ಅಪ್ಪ ಇಲ್ಲ. ಸೊ ನನ್ನ ಅಪ್ಪನ ಹೆಸರು ಕಾಮರಾಜ್ ಅಂತ, ನಮ್ಮ ಅಣ್ಣನ ಹೆಸರು ಆಕಾಶ್ ಅಂತ. ಸೊ ನಾನು ಅದು ಇಂಗ್ಲಿಷ್ ಆಲ್ಫಾಬೆಟ್ಸ್ ನ ತಗೊಂಡು ಜಂಬಲ್ ಮಾಡಿದೆ. ಅವರಿಬ್ಬರ ಹೆಸರಲ್ಲಿರೋ ವರ್ಡ್ನೆ ಮಾಡ್ಬಿಟ್ಟು ಅಕರ್ಮಯ ಅಂತ ಹೆಸರಿಟ್ಟಿದ್ದೀನಿ. ಹಾಯ್, ಎಲ್ಲರಿಗೂ ನಮಸ್ಕಾರಗಳು ಮಾರೆ. ನಾನು ನಿಮ್ಮ ಬಿ ಅಲೆಮಾರಿ. ಈಗ ಓದ್ಲೇಬೇಕಲ್ಲ ತುತ್ತೂರಿ, ಎಂತ ಇಲ್ಲ. ಈ ಸಲ ಒಂದು ಹೊಸ ವಿಷಯ ತಕೊಂಡ್ಬಂದಿದೆ. ಇಷ್ಟು ದಿನ ವ್ಲಾಗಿಂಗ್ ಅದು ಇದು ಮತ್ತು ಸ್ವಲ್ಪ ಟೈಮ್ ಎಲ್ಲ ಸಿಕ್ಲಿಲ್ಲ. ಹಂಗಾಗಿ ಒಂದು ಆಲ್ಮೋಸ್ಟ್ 6 ರಿಂದ 7 ತಿಂಗಳಾಯ್ತು ಒಂದು ವಿಡಿಯೋ ಎಲ್ಲ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಎಂಥ ವಿಷಯ ಅಂದರೆ, ನಾನೊಂದು ಚಿಕ್ಕದಾಗಿ ಒಂದು ಮನೆ ಒಂದು ಕಟ್ಸಿದೆ ಮಾರೆ. ನಾನು ಹಂಗೆ ಅದೊಂದು ಇನ್ಸ್ಟಾಗ್ರಾಮಲ್ಲೆಲ್ಲ ಹಾಕಿದೆ. ಸ್ವಲ್ಪ ಜನ ಎಲ್ಲ ಕೇಮ್ ಸ್ಟಾರ್ಟ್ ಮಾಡ್ರು, ಹೆಂಗೆ ಯಾವ ಥರ ಎಷ್ಟು ಬಜೆಟ್ ಆಯಿತು, ಚಂದ ಆಯಿತು ಅಷ್ಟೊತ್ತು. ಅದೆಲ್ಲ ಕಂಡು ಕೂಡ ನನಗೂ ಅನಿಸ್ತು, ಹಂಗಾರೆ ಸೇರಿ ನಾನು ಒಂಚೂರು ದೊಡ್ಡ ಮನೆ ಅಲ್ಲ ಚಿಕ್ಕ ಮನೆ ಅದ್ರದ್ದು ಬಗ್ಗೆ ಒಂಚೂರೆಲ್ಲ ಹೇಳ್ರೆ ನಿಮಗೂ ಹೆಲ್ಪ್ ಆಗ್ತೇನೋ ಅಲ್ದಾ. ಹಂಗಾಗಿ ಒಂದು ವಿಡಿಯೋ ಮಾಡುವ ಅಂದೇಳಿ ಈಗ ರೆಡಿ ಆಗಿದೆ ಕಣಿ. ಈಗ ಮನೆ ವಿಷಯಕ್ಕೆ ಬರುವ. ಮನೆ ಹೆಸರು ಅಕರ್ಮಯ ಅಂದೇಳಿ. ಆ ಹೆಸರು ಏನಕ್ಕಿಟ್ಟೆ, ಅದರ ಅರ್ಥ ಅದೆಲ್ಲ ನಾ ಮುಂದೆ ಹೇಳ್ತೆ. ಆ್ಯಕ್ಚುಲಿ ಈ ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡೋದು ಯಾವತ್ತಂದ್ರೆ, ನಾನು 10ನೇ ಕ್ಲಾಸ್ ಇರುವಾಗ. ನನಗೀಗ ಒಂದು 25 ವರ್ಷ ಆಗಿದೆ. ಆ ಟೈಮಲ್ಲಿ ನಾನು 10ನೇ ಕ್ಲಾಸ್ ಅಂದರೆ ಒಂದು 16 ವರ್ಷ ನನಗೆ. ಸೊ ಅವಾಗ ಅಪ್ಪ ಕಟ್ಟಿದ್ರು. ಅವಾಗ 4 ರೂಮು, ಒಂದು ಹಾಲ್ ಮಾಡಿ ಕಟ್ಟಿಟ್ಟಿದ್ರು. ಆಮೇಲೆ ನನಗೂ ಅಣ್ಣಂಗೂ ಎಲ್ಲ ಎಜುಕೇಶನ್ ಬಂದು ತುಂಬ ಫಿನಾನ್ಷಿಯಲಿ ಸ್ವಲ್ಪ ಅಪ್ಪಂಗೆ ಕಷ್ಟ ಆಗಿ ಎಲ್ಲ ನಮ್ಮ ಕಲಿಕೆಯಲ್ಲೇ ಇನ್ವೆಸ್ಟ್ ಮಾಡಿ ಸ್ವಲ್ಪ ಸ್ಟ್ರಗಲ್ ಫೇಸಲ್ಲಿ ಇದ್ವಿ. ಸೊ ಅದಕ್ಕೆ ಆ ಟೈಮಲ್ಲಿ ನಾವು ಅಷ್ಟಕ್ಕೆ ಸ್ಲ್ಯಾಬ್ ಮಾಡಿ ನಿಲ್ಸಿದ್ವಿ. ಅದಾದ್ಮೇಲೆ ನಾವು ಅದರ ಒಳಗಡೆನೆ ಸ್ಟೇ ಮಾಡಿಕೊಂಡು ದೆನ್ ಮನೆ ಕಟ್ಟೋಣ ಅಂತ ಎಲ್ಲ ಅಣ್ಣಂಗೆ ಜಾಬ್ ಎಲ್ಲ ಆಗಿ ಬಂದಿದ್ದ ಟೈಮಲ್ಲಿ ಮತ್ತೆ ನಮ್ಮ ಲೈಫಿಗೆ ನಮ್ಮ ಜೀವನದಲ್ಲಿ ಒಂದು ಟ್ರಾಜಿಡಿ ಆಗಿ ನಾನು ಮತ್ತೆ ನನ್ನ ಅಮ್ಮ ಅಪ್ಪ ಅಣ್ಣನ ಕಳ್ಕೊಬೇಕಾಯ್ತು ಕೊರೋನಾ ಟೈಮಲ್ಲಿ. ಸೊ ಅದಾದ್ಮೇಲೆ ಅದರಿಂದೆಲ್ಲ ರಿಕವರಿ ಆಗಿ ನನಗೊಂದು ಜಾಬ್ ಎಲ್ಲ ಸಿಕ್ಕಾದ್ಮೇಲೆ ನಾನು ಸರಿ ಅಮ್ಮಂಗೂ ಒಂದು ಖುಷಿ ಕೊಡಬೇಕು, ಅಮ್ಮಂಗೂ ಇಷ್ಟೆಲ್ಲ ಟ್ರಾಜಿಡಿ ಆಗಿದೆ, ಇಷ್ಟು ವರ್ಷ ಆಗಿದೆ, ಒಂದು ಮನೆ ಕಟ್ಟಕ್ಕಾಗಿಲ್ಲ ಕರೆಕ್ಟಾಗಿ ಅಂತೆಲ್ಲ ಒಂದು ಥಾಟ್ ಇತ್ತು. ಸೊ ಅದರಿಂದ ನಾನು ಅನ್ಕೊಂಡೆ ಆದಷ್ಟು ಬೇಗ ಒಂದು ಮನೆ ಕಟ್ಟಬೇಕು, ಅಮ್ಮಂಗೆ ಒಂದು ಚೆನ್ನಾಗಿರೋ ಜಾಗದಲ್ಲಿ ಇರಬೇಕು, ಚೆನ್ನಾಗಿರೋ ಮನೇಲಿ ಇರಬೇಕು ಅನ್ನೋ ಥಾಟ್ ಬೇರೆ ಇತ್ತು. ಆ ಆಸೆನ ನಾನು ಈಡೇರಿಸಿದ್ರೆ ಅಮ್ಮಂಗೂ ಒಂದು ಇನ್ನ ಬದುಕಬೇಕು ಅನ್ನೋ ಒಂದು ಹುಮ್ಮಸ್ ಬರಬಹುದು ಅಲ್ವಾ. ಇವಾಗ ಏನಕ್ಕಂದ್ರೆ ಅಪ್ಪ ಅಣ್ಣ ಇವ್ರನ್ನೆಲ್ಲ ಕಳ್ಕೊಂಡಿದ್ದಾರೆ ಅಮ್ಮ. ಸೊ ಅವ್ರಿಗೆ ತುಂಬಾನೇ ಬೇಜಾರಿರುತ್ತೆ ನನಗಿಂತ ಅಲ್ವಾ. ಸ್ವಂತ ಮಗನ್ನ ಕಳ್ಕೊಂಡ್ರೆ ಆ ತಾಯಿಯ ನೋವು ಏನಂತ ಎಲ್ಲರಿಗೂ ಗೊತ್ತಲ್ವಾ. ಸೊ ಆ ಥಾಟ್ ಎಲ್ಲ ನಂದ್ರಲ್ಲಿ ಇದ್ದಿದ್ದರಿಂದ ಆದಷ್ಟು ಬೇಗ ನಾನು ಜಾಬ್ ತಗೊಂಡು ಒಂದು ಮನೆ ಕಟ್ಕೋಬೇಕು, ಒಂದು ಮನೆ ಕಟ್ಸ್ಕೊಡ್ಬೇಕು ಅಮ್ಮಂಗೆ ಅನ್ನೋದೊಂದು ನನ್ನ ಆಸೆ ಆಗಿತ್ತು. ಸೊ ಅದಕ್ಕೆ ನಾನು ಜಾಬ್ ಸಿಕ್ಕಾದ್ಮೇಲಿಂದ ನಾನು ತುಂಬಾ ಟ್ರೈ ಮಾಡಿದೆ. ತುಂಬಾ ಲೋನ್ಸ್ ಎಲ್ಲ ಇತ್ತು, ಬಟ್ ಸ್ಟಿಲ್ ಇದೊಂದು ಮಾಡ್ಬೇಕು ಅನ್ನೋ ಒಂದು ಹಠ ಇತ್ತು ನನ್ನಲ್ಲಿ. ಹಂಗಾಗಿ ನಾನು ಇಂಜಿನಿಯರಿಂಗ್ ಆಗಿ ಇವಾಗ ನಂಗೆ 3 years ಆಗಿದೆ. ಸೊ 3 years ಜಾಬ್ ಮಾಡಿದ್ದೀನಿ. ಅದರಿಂದ ತುಂಬಾ ಲೋನ್ಸ್ ಗಳನ್ನೆಲ್ಲ ಮುಗಿಸ್ದೆ. ಸೊ ನೆಕ್ಸ್ಟ್ ಮನೆ ಕಟ್ಟಬೇಕು ಅಂತ ಇನ್ನೊಂದು ದೊಡ್ಡ ಲೋನ್ ತಗೊಂಡೆ. ಸೊ ಹೀಗೆ ಇದೆಲ್ಲ ಥಾಟ್ ಇಟ್ಟು ನಾನು ಒಂಚೂರು ಚಿಕ್ಕದಾದ್ರೂ ತೊಂದರೆ ಇಲ್ಲ, ಮನೆನ ಚೊಕ್ಕದಾಗಿ ಒಂದು ಒಳ್ಳೆ ಮನೇಲಿ ಇರಬೇಕು ಅನ್ನೋ ಒಂದು ಆಸೆಯಿಂದ ನಾನು ಈ ಮನೆನ ಕಟ್ಸಿದೀನಿ. ಸೊ ಜಾಸ್ತಿ ನಾನು ಇದನ್ನೆಲ್ಲ ಹೇಳ್ಕೊಳ್ಳಲ್ಲ. ಏನಕ್ಕಂದ್ರೆ ಏನಕ್ಕೆ ಅಲ್ವಾ, ಸುಮ್ನೆ ನಮ್ ಸ್ಟ್ರಗಲ್ ಇರುತ್ತೆ, ಎಲ್ಲರಿಗೂ ಅವ್ರದ್ದೇ ಆದ ಸ್ಟ್ರಗಲ್ಸ್ ಗಳಿರುತ್ತೆ ಅಲ್ವಾ. ಸೊ ಹಂಗಾಗಿ ನಾನು ಮನೆ ಕಟ್ಟಕ್ಕೂ ಅಂದ್ರೆ ನಾನು ಇನ್ವೆಸ್ಟ್ ಮಾಡಕ್ಕೂ ಮುಂಚೆ ಅಪ್ಪ ನಾ ಹೇಳಿದ್ನಲ್ಲ 4 ರೂಮು ಒಂದು ಹಾಲು ಮಾಡಿದ್ರು ಅಂಡ್ ಸ್ಲ್ಯಾಬ್ ಮಾಡಿ ಇಟ್ಟಿದ್ರು. ಅಂದ್ರೆ ಸಿಟ್ ಔಟ್ ಇರ್ಲಿಲ್ಲ, ಹಿಂದ್ಗಡೆ ಅಡಿಗೆ ಮನೆ ಇರ್ಲಿಲ್ಲ, ಡೈನಿಂಗ್ ಹಾಲ್ ಇರ್ಲಿಲ್ಲ, ಸ್ಟೆಪ್ಸ್ ಗಳಿರ್ಲಿಲ್ಲ ಮೇಲೆ ಹೋಗಕ್ಕೆ. ಸೊ ಇದೆಲ್ಲ ಇರ್ಲಿಲ್ಲ, ನಾವು ಹಂಗೆ ಸ್ಟೇ ಮಾಡ್ತಿದ್ವಿ. ಅದಾದ್ಮೇಲೆ ನಾನು ಈ 2025 ಮಾರ್ಚ್ ಅಲ್ಲಿ ಅರೌಂಡ್ 2.5 lakhs ನ ಇನ್ವೆಸ್ಟ್ ಮಾಡಿದೆ. ಏನಕ್ಕೆ ಅಂದ್ರೆ ಫ್ರಂಟ್ ಸಿಟ್ ಔಟ್ ಅದು ಹಂಚಿಂದ ಎಲಿವೇಶನ್ ಕೊಟ್ಟಿದ್ದೀನಿ ನೋಡಿ, ಆ ಫ್ರಂಟ್ ಸಿಟ್ ಔಟ್ ಅಂಡ್ ದೆನ್ ಬ್ಯಾಕ್ ಸೈಡ್ ಕಿಚನ್ ಅಂಡ್ ಡೈನಿಂಗ್ ಗೆ ಬ್ಯಾಕ್ ಸೈಡ್ ನಾನು ಹಂಚಿಂದು ಇದು ಮಾಡಿದೀನಿ ನೋಡಿ. ಅದಿಷ್ಟಕ್ಕೂ ನನಗೆ ಗೋಡೆ ಕಟ್ಟಿ ಅಂದ್ರೆ ಮೀನ್ಸ್ ಅಡಿಪಾಯ ಇರ್ಲಿಲ್ಲ. ಸೊ ಸಿಟ್ಔಟಿನ ಅಡಿಪಾಯ, ಸಿಟ್ಔಟಿಗಿರೋ ಪಿಲ್ಲರು, ಆಮೇಲೆ ಸಿಟ್ಔಟಿಗೆ ನಾನು 2 ಹಂಚು ಹಾಕಿದ್ದೀನಿ. ಒಳಗಡೆ ಒಂದು ಡಿಸೈನ್ ಹಂಚು, ಹೊರಗಡೆ ಒಂದು ಏನು ನಾರ್ಮಲ್ ಹಂಚು. ದೆನ್ ಅದು ವೆಲ್ಡಿಂಗ್ ಮಾಡಿರೋದು ಕಂಬಿ, ಇದು ಸ್ಟೀಲ್ ಗಳನ್ನ ತಗೊಂಡ್ಬಂದು. ಅಂಡ್ ದೆನ್ ಹಿಂದ್ಗಡೆನೂ ಕೂಡ ಅಷ್ಟೇ ವಿಂಡೋಸ್ ಕಲ್ಲುಗಳು, ಅದು ಕೂಡ ಅಡಿಪಾಯದಿಂದನೇ ಸ್ಟಾರ್ಟ್ ಮಾಡಿರೋದು. ಆಮೇಲೆ ಅದಕ್ಕೂ ಹಂಚುಗಳು, ಆಮೇಲೆ ಕಂಬಿಗಳು ಅಂದ್ರೆ ಸ್ಕ್ವೇರ್ ಪೈಪ್ಗಳು. ಸೊ ಇದನ್ನೆಲ್ಲ ಹಾಕಿ ನನಗೆ ಅರೌಂಡ್ 2.5 lakh ಅಬೋನೆ ಆಗಿದೆ. ಆಲ್ಮೋಸ್ಟ್ ಓಕೆ,
ಓಕೆ 2.5 ಲ್ಯಾಕ್ ಇಟ್ಕೊಳ್ಳಿ. ಸೊ ಇದು ನಾನು ಮಾರ್ಚಲ್ಲಿ ಮಾಡಿದ್ದೆ. ಸೊ ಮಾರ್ಚ್ ಆದ್ಮೇಲೆ ಇವಾಗ ನಾನು ನೆಕ್ಸ್ಟ್ ಸ್ಟಾರ್ಟ್ ಮಾಡಿದ್ದು ಮಳೆಗಾಲ ಎಲ್ಲ ಮುಗಿದು ಅಕ್ಟೋಬರ್ ಅಲ್ಲಿ ಕಂಪ್ಲೀಟ್ ಆಗಿ ಮಾಡೋಣ ಅನ್ನೋ ಒಂದು ಥಾಟ್ ಇಂದ ನೆಕ್ಸ್ಟ್ ನಾನು ಸ್ಟಾರ್ಟ್ ಮಾಡಿದೆ. ನಮಗೆ ಅದಾದ್ಮೇಲೆ ಗಾರೆ ಕೆಲಸ, ವೈರಿಂಗ್ ಮಾಡಬೇಕು, ಫಸ್ಟ್ ವೈರಿಂಗ್ ಮಾಡಬೇಕು, ದೆನ್ ಗಾರೆ ಟೈಮಲ್ಲಿ ಸ್ವಲ್ಪ ಹಳೆ ಸಿಸ್ಟಮ್ನ ಚೇಂಜ್ ಮಾಡಿ ನಾನು ಸ್ವಲ್ಪ ಹೊಸ ಸಿಸ್ಟಮ್ಸ್ಗಳನ್ನೆಲ್ಲ, ಹೊಸ ಥರ ಡಿಸೈನ್ಸ್ಗಳನ್ನ ಹೇಳಿದೆ, ಹೊಸ ಪ್ಲ್ಯಾನ್ಗಳನ್ನ ಹೇಳಿದೆ. ಅದು ದೆನ್ ಟೈಲ್ಸ್ ವರ್ಕು, ಸೊ ವೈರಿಂಗು, ಗಾರೆ, ಟೈಲ್ಸು, ಪೇಂಟಿಂಗ್ ವರ್ಕು, ಅಲ್ಯೂಮಿನಿಯಂ ವರ್ಕು ಅಂದರೆ ಟಿ ವಿ ಸ್ಟ್ಯಾಂಡು, ವಾರ್ಡ್ರೋಬ್ಗಳು ರೂಮ್ಗಳಿಗೆ, ಆಮೇಲೆ ಸ್ಲ್ಯಾಬ್ಸ್ ಹತ್ತಕ್ಕೆ ಸ್ಟೆಪ್ಸ್ಗಳು. ಅದು ನಾನು ಆ್ಯಕ್ಚುಲಿ ಸ್ಕ್ವೇರ್ ಪೈಪಿಂದ ಮಾಡಿಸ್ಕೊಂಡೆ, ಕಾಂಕ್ರೀಟ್ ಮಾಡಿಸಿದ್ರೆ ಸ್ವಲ್ಪ ಇದಾಗುತ್ತೆ ಅಂತ. ಆಮೇಲೆ ಸಿಟ್ಔಟ್ಗೆ ಪಕ್ಕದಲ್ಲಿ ಒಂದು ಕಾರ್ ಶೆಡ್ ಟೈಪು ಆ್ಯಂಡ್ ಸ್ವಲ್ಪ ಹಿಂದ್ಗಡೆನೂ ಆ ಶೆಡ್ನ ತಗೊಂಡ್ಬಿಟ್ಟಿದೀವಿ, ಸ್ವಲ್ಪ ಏನಾದರೂ ಕೆಲಸದವ್ರು ಬಂದರೆ ಅವ್ರಿಗೆ ಕೆಲಸ ಮಾಡೋಕ್ಕೆ, ಇಲ್ಲ ನಮ್ಗೇನಾದರೂ ಅಗ್ರಿಕಲ್ಚರ್ ಐಟಮ್ಸ್ಗಳೆಲ್ಲ ಇಡೋಕ್ಕೆ. ಸೊ ಆ ಥರ ಎಲ್ಲ ನಾನು ಅಕ್ಟೋಬರಿಂದ ಅದನ್ನೆಲ್ಲ ನಾನು ಮಾಡಿರೋದು. ವೈರಿಂಗು ನಾನು ಲೈಕ್ ಅರೌಂಡ್ 83 ಪಾಯಿಂಟ್ಸ್ ಆಯಿತು. 83 ಪಾಯಿಂಟ್ಸ್ಗೆ 1 ಪಾಯಿಂಟ್ಗೆ 300 rupees ಕೊಟ್ಟು ಮಾಡಿದ್ದು. ಸೊ ನಮಗೆ ವೈರಿಂಗ್ ಬಂತ ಮಾಡಿದ್ದು ಮಹೇಶ್ ಕೆರಾಡಿ ಅಂತ. ಅವರು ತುಂಬ ಚೆನ್ನಾಗೇ ಮಾಡಿಕೊಟ್ಟಿದ್ದಾರೆ ಆ್ಯಂಡ್ ಅವ್ರದ್ದೇ ಲೈಕ್ ಈ ಥರ ಮಾಡು ಆ ಥರ ಮಾಡು ಅಂತೆಲ್ಲ ಅವರೇ ತುಂಬ ಸಜೆಷನ್ಸ್ ಕೊಟ್ಟರು ಆ್ಯಂಡ್ ತುಂಬ ಫ್ರೆಂಡ್ಲಿ ಆಗಿದ್ರು. ಸೊ ಅರೌಂಡ್ 83 ಪಾಯಿಂಟ್ಸ್ ಆಯಿತು. ಆ್ಯಂಡ್ ನಾನು ಟೋಟಲ್ ಕ್ಯಾಲ್ಕುಲೇಷನ್ಸ್ ಅಂದರೆ ಟೋಟಲ್ ಎಷ್ಟು ಅಮೌಂಟ್ ವೈರಿಂಗಿಗೆ ಖರ್ಚಾಗಿದೆ ಅನ್ನೋದು ನಾನು ಹೇಳ್ತೀನಿ ಆಮೇಲೆ ಗಾರೆಗೆ ಅಂದರೆ ಕಂಪ್ಲೀಟ್ ಗಾರೆ ಆಗಬೇಕಿತ್ತು. ನಾವು ಅಪ್ಪ ಇದ್ದಾಗ ಜಸ್ಟ್ ಕಲ್ಲು ಕಟ್ಟಿ ಇಟ್ಟಿದ್ರು, ಕೆಂಪು ಕಲ್ಲನ್ನ ಕಟ್ಟಿ ಇಟ್ಟಿದ್ರು ಅಷ್ಟೇ. ಸೊ ಕಂಪ್ಲೀಟ್ ಗಾರೆ ಆಗಬೇಕಿತ್ತು. ಆಮೇಲೆ ಕೆಲವೊಂದು ಕಡೆ ಕಲ್ಲನ್ನ ಒಡೆದು ರೀ ಡಿಸೈನ್ ಮಾಡಬೇಕಿತ್ತು ಕೆಲವೊಂದು ಕಡೆ. ಸೊ ಆ ಥರ ಎಲ್ಲ ತುಂಬ ಆಯಿತು. ಆ್ಯಂಡ್ ಅದನ್ನು ನಮ್ಮ ಸುರೇಂದ್ರ ಅಣ್ಣ ಅಂತ, ಮುದ್ದಣ್ಣ ಅಂತೀವಿ ನಾವು ಅವ್ರು ನಮ್ಗೆ ಸ್ವಲ್ಪ ತುಂಬ ಕ್ಲೋಸು. ಸೊ ಅವರೇ ನಾನು ಹೇಳೋದಾದ್ರೆ ನಿಜವಾಗ್ಲೂ ಅವರೇ ಆಲ್ಮೋಸ್ಟ್ ನನ್ನ ಮನೆ ಕೆಲಸ ಮುಗಿಯೋವರೆಗೂ ನನಗೆ ಹೆಲ್ಪ್ ಮಾಡಿದ್ದಾರೆ. ಅವರು ಅಂದರೆ ಅವ್ರ ಥ್ರೂನೇ ಈ ವೈರಿಂಗ್, ಅವರು ಟೈಲ್ಸ್, ಅವರು ಅಲ್ಯೂಮಿನಿಯಂ ವರ್ಕ್, ಅವರು ಎಲ್ಲ ಅವ್ರ ಥ್ರೂನೇ ನಾನು ಕಾಂಟ್ಯಾಕ್ಟ್ಸ್ ಆಗಿರೋದು. ಸೊ ಅವ್ರಿಗೆ ನಾನು ತುಂಬ ಅದು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ, ಏನಕ್ಕಂದ್ರೆ ಅಷ್ಟು ಹೆಲ್ಪ್ ಮಾಡಿದ್ದಾರೆ ನನಗೆ ಅವರಂತೂ. ಸೊ ಅವ್ರು ಗಾರೆ ಕೆಲಸ ಮಾಡಿದ್ರು. ಅರೌಂಡ್ ಗಾರೆ ಕೆಲಸಕ್ಕೆ ನನಗೆ 2.30 ಲ್ಯಾಕ್ ಬಿತ್ತು ಇಷ್ಟು ಮನೆಗೆ. ಸೊ ನಾನು ಅದನ್ನ ಕರಾರಾಗಿ ಕೊಟ್ಟಿದ್ದೆ ಅವರಿಗೊಂದು ಅರೌಂಡ್ ತ್ರೀ ವೀಕ್ಸಲ್ಲಿ ಮುಗೀತಿತ್ತು. ಮಿಡ್ ಅಕ್ಟೋಬರ್ ಲಾಸ್ಟಲ್ಲಿ ಸ್ವಲ್ಪ ನಮ್ದು ಉಡುಪಿ ಕಡೆ ಅಲ್ವಾ, ಸೊ ಮಳೆ ಎಲ್ಲ ಬಂತು. ಸೊ ಅದರಿಂದ ಅವ್ರಿಗೆ ಇನ್ನ 1 ವೀಕ್ ಡಿಲೇ ಆಯ್ತು. ಸೊ ಅರೌಂಡ್ ವಿತಿನ್ 1 ಮಂತಲ್ಲಿ ನನ್ಗೆ ಅವರು ಗಾರೆ ಕೆಲಸ ಮಾಡಿ ಬಿಟ್ಕೊಟ್ಟಿದ್ರು ಟೈಲ್ಸ್ ವರ್ಕರ್ಸಿಗೆ. ಹಾಗೆ ಗಾರೆ ಕೆಲಸದಲ್ಲಿ ನಮಗೆ ಟೋಟಲ್ 6 ಯೂನಿಟ್ ಮರಳು ಬೇಕಾಗಿ ಬಂತು. ಆಮೇಲೆ ಟೋಟಲ್ 125 ಸಿಮೆಂಟ್ ಚೀಲ ಬೇಕಾಯ್ತು. ಅದರಲ್ಲಿ ಟೈಲ್ಸ್ ಫಿಟ್ಟಿಂಗ್ ಇನ್ಕ್ಲೂಡ್ ಇದೆ, ಗಾರೆ ಕೆಲಸದ ಇನ್ಕ್ಲೂಡ್ ಇದೆ, ಆಮೇಲೆ ಸುತ್ತಲೂ ಸರೌಂಡಿಂಗ್ಸ್ ಕಾಂಕ್ರೀಟ್ ಮಾಡಿದ್ದು ಆ ಥರ ಅದು ಎಲ್ಲ ಬಂದು ನಮ್ಗೆ 125 ಚೀಲ ಸಿಮೆಂಟ್ ಬೇಕಾಯ್ತು. ಅಂಡ್ ಅದಾದ್ಮೇಲೆ ಸ್ವಲ್ಪ GST ಎಲ್ಲ ಇವಾಗ ಸ್ವಲ್ಪ ಕಡಿಮೆ ಆಗಿದ್ದಕ್ಕೆ ಸ್ವಲ್ಪ ರೇಟ್ ಸ್ವಲ್ಪ ಡೌನ್ ಇತ್ತು ಪ್ರೈಸ್. ನಮಗೆ GST ಬಿಲ್ಗಳೆಲ್ಲ ಕಡಿಮೆ ಇತ್ತು, ಆಮೇಲೆ ಪ್ರೈಸು ಸ್ವಲ್ಪ ಡ್ರಾಪ್ ಆಗಿತ್ತು. ಹಾಗಾಗಿ ಸ್ವಲ್ಪ ಲಾಭ ಆಯ್ತು ಅಂತ ಅನಿಸ್ತಿದೆ. ಏನಕ್ಕಂದ್ರೆ ನಾನು ಮನೆ ಕೆಲಸ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಒಂದು 3 ವಾರ ಮುಂಚೆ 390 ರೂಪಾಯಿ ಇತ್ತು ಸಿಮೆಂಟು. ಸಡನ್ ಆಗಿ ನಾನು ಇದೆಲ್ಲ ಆಗಿ ನಾನು ಸ್ಟಾರ್ಟ್ ಮಾಡೋ ಟೈಮಲ್ಲಿ 340ಕ್ಕೆ ಬಂತು, ಆಮೇಲೆ 335ಕ್ಕೆ ಬಂತು. ಸೊ ಈ ತರ ಮೇ ಬಿ ಇನ್ನ ಬೇರೆ ಬೇರೆ ವಿಷಯಗಳಲ್ಲೂ ಕಡಿಮೆ ಆಗಿರಬಹುದು ಅಂತ ನನ್ನ ಥಾಟ್ ಇದೆ. ಸೊ ಅದಾದ್ಮೇಲೆ ಟೈಲ್ಸಿಗೂ ಕೂಡ ನಂಗೆ ತುಂಬಾ ಕಡಿಮೆ ಆಯ್ತು. ಎಲ್ಲರೂ ಹೇಳ್ತಿದ್ರು ನಿಂದು 1400 ಸ್ಕ್ವೇರ್ ಫೀಟ್ ಹೌಸು ಹೆಂಗೆ ಇದಕ್ಕೆ 130, 140 ಬೀಳುತ್ತೆ ಅಂತೆಲ್ಲ ಹೇಳಿದ್ರು. ಬಟ್ ನನಗೆ ಟೈಲ್ಸಿಗೆ ಮಾತ್ರ ಅರೌಂಡ್ 99,000 ಬಿತ್ತು. ಸೊ ನಾನು ಟೈಲ್ಸ್ ಹೆಂಗೆ ಸೆಲೆಕ್ಟ್ ಮಾಡಿದೆ ಅಂದ್ರೆ 4 ರೂಮು, ಹಾಲು, ಸಿಟ್ಔಟ್ಗೆ ಫುಲ್ ನಾನು ಒಂದೇ ಟೈಲ್ಸ್ನ ತಗೊಂಡೆ, ವೈಟ್ ಕಲರ್ದು. ಆಮೇಲೆ ಸಿಟ್ಔಟ್ ನನಗೆ ಏನಿಸ್ತು ಅಂದ್ರೆ ಸ್ವಲ್ಪ ವಿಂಟೇಜ್ ಟೈಪ್ ಇದೆಯಲ್ಲ, ಓಲ್ಡ್ ಟೈಪ್. ಸೊ ನನಗನ್ನಿಸ್ತು ಲ್ಯಾಟ್ರಲ್ ಸ್ಟೋನ್ ಟೈಪ್ದೆ ಕೂರ್ಸೋಣ ವಾಲ್ಗೆ. ಸೊ ಅದು ಚಂದ ಲುಕ್ ಕೊಡುತ್ತೆ. ಏನಕ್ಕಂದ್ರೆ ಇದು ಒಂಥರ ಮಣ್ಣಿನ ಕಲರೇ ಬರುತ್ತೆ, ಹಂಚು ಕೂಡ ಆಲ್ಮೋಸ್ಟ್ ಒಂಥರ ಮಣ್ಣಿನ ಕಲರ್ ಇರುತ್ತೆ ಆ್ಯಂಡ್ ಒಂಥರ ಹಳೆ ಕಾಲದ ಲುಕ್ಕು ಎದ್ದು ಕಾಣುತ್ತೆ ಅನ್ನೋ ಥಾಟಲ್ಲಿ ನಾನು ಸಿಟ್ಔಟ್ಗೆ ಲ್ಯಾಟ್ರಲ್ ಸ್ಟೋನ್ದು ಟೈಲ್ಸ್, ಆ್ಯಕ್ಚುಲಿ ಲ್ಯಾಟ್ರಲ್ ಸ್ಟೋನ್ದು ಇವಾಗ ಬರ್ತಿದೆಯಲ್ಲ ಅದನ್ನು ತಗೊಳ್ಳೋಣ ಅನ್ಕೊಂಡೆ. ಬಟ್ ನಮ್ಮ ಕಡೆ ಎಕ್ಸ್ಪೋರ್ಟ್ ತುಂಬ ಕಡಿಮೆ ಇದ್ದಿದ್ದರಿಂದ ಆ್ಯಂಡ್ ನನಗೆ ಬೇಗ ಮನೆ ಕೆಲಸ ಮುಗಿಸಿ ಬೆಂಗಳೂರು ಹೋಗಬೇಕಾಗಿರೋದ್ರಿಂದ ನಾನು ಅದೇ ಥರದ್ದು ನಂಗೆ ಟೈಲ್ಸಲ್ಲೂ ಸಿಕ್ತು. ಡೀಲು ಚೆನ್ನಾಗಿದೆ ಅನ್ನಿಸ್ತು, ಐಟಮ್ ಕೂಡ ಚೆನ್ನಾಗಿದೆ ಅನ್ನಿಸ್ತು. ನಾನು ಅದನ್ನು ಹಾಕಿದೆ. ಆ್ಯಂಡ್ ಒಳಗಡೆ ಕಿಚನ್ಗೆ ಮಾತ್ರ ಮ್ಯಾಟ್ ಟೈಲ್ಸ್ ಹಾಕ್ದೆ 2x2. ಮಿಕ್ಕಿದ್ದು ರೂಮು, ಈ ವೈಟ್ ಟೈಲ್ಸ್ ಎಲ್ಲ ತೊಗೊಂಡಿದ್ನಲ್ಲ, ರೂಮು, ಹಾಲು, ಸಿಟ್ಔಟು, ಇದಕ್ಕೆಲ್ಲ ನಾನು 2x4 ಟೈಲ್ಸ್ನ ಪ್ರಿಫರ್ ಮಾಡಿದೆ. ಆ್ಯಂಡ್ ಕಿಚನ್ದು ನಾವು ಸ್ಟವ್, ಈ ವಾಷಿಂಗ್ ಬೇಸಿನ್ ಎಲ್ಲ ಇಟ್ಟಿರೋ ಜಾಗ ಇದೆಯಲ್ಲ, ಅಲ್ಲಿಗೆ ನಾನು ಗ್ರಾನೈಟ್, ಆ್ಯಕ್ಚುಲಿ ಅಲ್ಲೂ ನಂದು
ಟೇಲ್ಸ್ದೇ ಪ್ಲಾನ್ ಇತ್ತು. ಬಟ್ ಅವ್ರು ಫಿಟ್ ಮಾಡೋರು ಬಂದು ಹೇಳಿದ್ರು, ಇಲ್ಲ ನಿಮ್ ಗ್ರಾನೈಟ್ ಹಾಕಿದ್ರೆ ಇನ್ನ ಚೆನ್ನಾಗಿರುತ್ತೆ, ಹಾಗೆ ಹೀಗೆ. ಅದು ಇರುತ್ತಲ್ವಾ, ನಮ್ಮ ಪ್ಲಾನ್ ಏನೋ ಒಂದಿರುತ್ತೆ ಮನೆ ಕಟ್ಟುವಾಗ, ಈ ತರ ಮಾಡೋಣ ಆ ತರ ಮಾಡೋಣ. ಸೊ ಆದಷ್ಟು ಕಾಸ್ಟ್ ಕಟ್ ಮಾಡಕ್ ನಾನಂತೂ ನಿಜ ಕಾಸ್ಟ್ ಕಟ್ ಮಾಡಕ್ ಟ್ರೈ ಮಾಡಿದೆ. ಬಟ್ ಅವಾಗ ಅವ್ರು ಹೇಳಿದ್ರು, ಇಲ್ಲ ನೀನ್ ಇದನ್ನ ಹಿಂಗೆ ಮಾಡು ಚೆನ್ನಾಗಿರುತ್ತೆ ಅಂತೆಲ್ಲ ಹೇಳಿ ನನ್ನ ಮನಸ್ಥಿತಿಯನ್ನ ಚೇಂಜ್ ಮಾಡಿ ಕೊನೆಗೂ ಅವ್ರು ಗ್ರಾನೈಟ್ ಹಾಕ್ಸಿದ್ರು. ಬಟ್ ಹಾಕ್ಸಿದ್ದಕ್ಕೆ ಚೆನ್ನಾಗಿ ಕಾಣಿಸ್ತಿದೆ ಅಡಿಗೆ ಮನೆ ಎಲ್ಲ. ಮುಂದೆ ಸಿಟೌಟಿಗೆ ಎಡ್ಜಸ್ ಗಳಲ್ಲಿ ಗ್ರಾನೈಟ್ ಯೂಸ್ ಮಾಡಿದೆ, ಆಮೇಲೆ ಸ್ಟೆಪ್ಸಿಗೆ ಎಲ್ಲ ನಾನು ಗ್ರಾನೈಟ್ ಯೂಸ್ ಮಾಡಿದೆ. ಅಂಡ್ ಅದ್ ಬಿಟ್ರೆ ನಾನು ವಾಶ್ರೂಮಿಗೂ ಟೈಲ್ಸ್ ಹಾಕ್ದೆ. ಅದೆಲ್ಲ ನಾರ್ಮಲ್, ಹಾಕ್ಲೇಬೇಕಲ್ಲ ಒಂದ್ ಮನೆ ಅಂದ್ಮೇಲೆ. ಸೊ ಅದೆಲ್ಲ ಟೈಲ್ಸ್ ಅಂಡರ್ ಬಂತು. ಸೊ ಅದೇನ ಹೇಳಿದ್ನಲ್ಲ, ಟೈಲ್ಸ್ಗೆ ಅಂತಾನೆ ನನಗೆ ಬಿದ್ದಿದ್ದು ಅರೌಂಡ್ 99,000. ಓಕೆ, ರೌಂಡ್ ಫಿಗರ್ ಮಾಡೋಣ, 1 lakh ಬಿದ್ದಿದೆ. ಅಂಡ್ ಟ್ರಾವೆಲ್ ಅದು ಇದು ಅಂತೆಲ್ಲ ಹೇಳಿ, ಗಾಡಿ ಬಾಡಿಗೆ ಅದು ಇದು ಅಂತೆಲ್ಲ ಹೇಳಿ ಆಗತ್ತೆ 1,06,000 ಏನೋ ಆಯ್ತು. ಸೊ ಇದು ಟೇಲ್ಸ್ ತಂದಿದ್ದು. ಟೇಲ್ಸ್ ಫಿಟ್ ಮಾಡಕ್ಕೆ ನಂಗೆ ಅರೌಂಡ್ 12 days ಆಯ್ತು ತಗೊಂಡ್ರು ಫಿಟ್ ಮಾಡಕ್ಕೆ ಕಂಪ್ಲೀಟ್. ಸಿಟ್ಔಟ್ ಇಂದ ಅಡಿಗೆ ಮನೆ ತನಕ, ಅಂಡ್ ಅಡಿಗೆ ಮನೆದು ಸ್ಲ್ಯಾಬ್, ಸ್ಟವ್ ಇಡೋ ಜಾಗ, ಕಿಚನ್ ಅಂದ್ರೆ ಸೌದೆ ಒಲೆ ಇರೋ ಜಾಗ, ಅಲ್ಲಿ ಎಲ್ಲಾ ಕಡೆ ಟೈಲ್ಸ್ ಹಾಕಕ್ಕೆ ಒಂದು 12 days ತಗೊಂಡ್ರು. ಅಂಡ್ ಆಲ್ಮೋಸ್ಟ್ ಗ್ರಾನೈಟ್ ಮತ್ತೆ ಟೈಲ್ಸ್, ಬರೀ ಟೈಲ್ಸ್ ಫಿಟ್ಟಿಂಗ್ ಗೆ 40,000 ಆಯ್ತು. ಗ್ರಾನೈಟ್ ಫಿಟ್ಟಿಂಗ್ ಅರೌಂಡ್ 36 ಏನೋ ಆಗಿತ್ತು. ಸೊ ಅರೌಂಡ್ 80K ಏನೋ ಜಸ್ಟ್ ಟೈಲ್ಸ್ ಫಿಟ್ಟಿಂಗ್ ಗೆ ಆಗೋಯ್ತು ನಂಗೆ. ದೆನ್ ಎಲ್ಲ ಆದ್ಮೇಲೆ ಫಿನಿಶಿಂಗ್ ಸ್ಟೇಜು, ನಾ ಫಿನಿಶಿಂಗ್ ಸ್ಟೇಜ್ ಗಿಂತ ಮುಂಚೆ ಸಿಟ್ಔಟ್ ಪಕ್ಕದಲ್ಲಿ ತಗೊಂಡಿರೋ ಒಂದು ಶೆಡ್ ಇದೆಯಲ್ಲ, ಅಂದ್ರೆ ಕಾರ್ ಶೆಡ್ ಪ್ಲಸ್ ಹಿಂದ್ಗಡೆ ಸ್ವಲ್ಪ ಅದು ಎಕ್ಸ್ಟೆಂಡ್ ಇದೆ. ಸೊ ಅದಕ್ಕೆ ನಾನು ಅರೌಂಡ್ 51,000 ಐಟಮ್ ತಗೊಂಬಂದೆ. ಸ್ಕ್ವೇರ್ ಪೈಪು ಅದಕ್ಕೂ ಮತ್ತೆ ಸ್ಟೆಪ್ಗೂ ಸೇರಿ 51,000 ಸ್ಕ್ವೇರ್ ಪೈಪ್ ಐಟಮ್ಸ್ಗಳು, ಮುಂದೆ ಹಾಕಿರೋ ಫೈಬರ್ ಶೀಟು 51 ಪ್ಲಸ್ ಐಟಮ್ ಸ್ವಲ್ಪ ಕಡಿಮೆ ಆಗಿತ್ತು. ಆಮೇಲೆ ಒಂದು 8,000 ಐಟಮ್ ಎಕ್ಸ್ಟ್ರಾ ತಂದ್ವಿ. ಸೊ ಆಲ್ಮೋಸ್ಟ್ 60K ನಾನು ಮುಂದೆ ಇರುವ ಕಾರ್ ಶೆಡ್ ಮತ್ತೆ ಹಿಂದ್ಗಡೆ ತಗೊಂಡು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದೀನಿ. ಅಂಡ್ ಸ್ಟೆಪ್ಸ್ಗೆ ತಗೊಂಡ್ಬಂದಿರೋದು ಇದೆಲ್ಲ ಸೇರಿ ಬರೀ ಐಟಮ್ಸ್ಗೆ 60K ಆಯ್ತು. ಅದ್ ಬಿಟ್ರೆ ಅವ್ರದ್ದು ವೆಲ್ಡಿಂಗ್ ವರ್ಕ್ಸು ಆಮೇಲೆ ಅದೆಲ್ಲ ಸೇರಿ ಅರೌಂಡ್ 25,000 ಏನೋ ಆಯ್ತು. ಪ್ಲಸ್ ಫಿನಿಶಿಂಗ್ ಸ್ಟೇಜು ವಿಂಡೋಸ್ ನಾನು ಅಲ್ಯೂಮಿನಿಯಂ ಫ್ರೇಮ್ ಅಲ್ಲಿ ಗ್ಲಾಸ್ ಹಾಕ್ಸ್ಬಿಟ್ಟು ಮಾಡಿದೆ. ಅಂಡ್ ಮುಂದೆ ಸಿಟ್ಔಟ್ ಮುಂದೆ ವುಡ್ ಫ್ರೇಮ್ದು ಕೂಡ ಅದು ಅಲ್ಯೂಮಿನಿಯಂದೇ ವಿಂಡೋಸ್, ವುಡ್ ಅಲ್ಲ. ಅಂಡ್ ಒಳಗಡೆ ನಾನು ಅದೇ ಹಾಲ್ ಅಲ್ಲಿ ಟಿವಿ ಸ್ಟ್ಯಾಂಡ್ ಮಾಡಿದೆ. ಆಮೇಲೆ 2 ರೂಮ್ಗೆ, ನನ್ನ ರೂಮ್ಗೂ ಅಮ್ಮನ ರೂಮ್ಗೂ 2 ರೂಮ್ಗೆ ವಾರ್ಡ್ರೋಬ್ ಹಾಕಿದ್ದೆ. ಆಮೇಲೆ ಕಿಚನ್ ಅಲ್ಲಿ ಸದ್ಯಕ್ಕೆ ಸ್ವಲ್ಪ ಚಿಕ್ಕದಾಗಿ ಆದ್ರೂ ಒಂದ್ ಸ್ವಲ್ಪ ಐಟಮ್ ಇಡೋ ತರ ಒಂದು ಮಸಾಲಾ ಮಿಕ್ಸರ್ ಫಿಟ್ ಮಾಡಿದ್ದೆ. ಅಂಡ್ ಅದಾದ್ಮೇಲೆ ಅವ್ರ ಥ್ರೂನೇ ಬಾತ್ರೂಮ್ಗೆ ಡೋರು, ಆಮೇಲೆ ಹೊರಗಡೆನೂ ಇದ್ದ ಒಂದು ಬಾತ್ರೂಮ್ಗೆ ಡೋರ್ ಹಾಕ್ಸಿದ್ದೆ. ಅಂಡ್ ಅದಾದ್ಮೇಲೆ ಲಾಸ್ಟಿಗೆ ಪೇಂಟಿಂಗ್ ನಾನು ಒಳಗಡೆ ಐಸ್ ಗ್ರೇನ ಯೂಸ್ ಮಾಡಿದೆ. ಹಾಲು ಎಲ್ಲ ರೂಮ್ಗೆ, ನನ್ನ ರೂಮಿನ ಒಂದು ವಾಲ್ಗೆ ಒಂಥರ ಏನು ಲ್ಯಾವೆಂಡರ್ ಕಲರು, ಅಂಡ್ ಅಮ್ಮನ ರೂಮಿನ ಒಂದು ವಾಲ್ಗೆ ಲೈಟ್ ಗ್ರೀನ್ ಅಂದ್ರೆ ತುಂಬಾನೇ ಲೈಟ್ ಗ್ರೀನ್, ಅಷ್ಟು ಗೊತ್ತಾಗಲ್ಲ, ಅದನ್ನ ಹಾಕ್ದೆ. ಅಂಡ್ ಹಾಲಿನ ಮೇಲ್ಗಡೆ ಒಂದು ಡಿಸೈನ್ ಇದೆ ನೋಡಿ, ಇದಕ್ಕೆ ನಾನು ಗೋಲ್ಡ್ ಮತ್ತೆ ಚಾಕ್ಲೇಟ್ ಕಲರ್ ನ ಕಾಂಬಿನೇಷನ್ ಕೊಟ್ಟು ಮಾಡಿದೆ. ಅಂಡ್ ಅದಾದ್ಮೇಲೆ ಡೋರ್ ನಾನು ಬಂದ್ಬಿಟ್ಟು ಜಸ್ಟ್ ಮೈನ್ ಡೋರ್ದು ದಾರಂದ ಮಾತ್ರ ನಾನು ಹಲಸಿನ ಮರದ್ದು ವುಡ್ ಹಾಕಿದೀನಿ. ಅದ್ ಬಿಟ್ರೆ ಮಿಕ್ಕಿದ್ದೆಲ್ಲ ನಾನು ಒಳಗಡೆ ರೂಮ್ಗೆ ಎಲ್ಲ ಹಾಕ್ಸಿರೋ ಡೋರ್ ಎಲ್ಲ FRP ಡೋರ್ಸ್. ಅಂಡ್ ಮೈನ್ ಡೋರ್ ಕೂಡ FRP ದೆ ಹಾಕ್ಸಿದೀನಿ. ಎಲ್ಲರೂ ಬಂದವರೆಲ್ಲ ಸ್ವಲ್ಪ ನೆಗೆಟಿವ್ ಥಾಟ್ ಅದೇ ಮೈನ್ ಡೋರ್ದು ಒಂದು FRPಗೆ ಎಲ್ಲರೂ ಒಂದು ನೆಗೆಟಿವ್ ಥಾಟ್ ಕೊಟ್ರು. ಬಟ್ ಓಕೆ, ಅದನ್ನೊಂದು ಸರಿ ಮಾಡ್ಕೊಂತೀನಿ. ಅದ್ ಬಿಟ್ರೆ ಮುಂದ್ಗಡೆ ಪೇಂಟಿಂಗು ನಂದು ಆ ಡಿಸೈನ್ಗೆ ಅದು ನಾನು ಒಂಥರ ಹಾಕ್ದೆ, ಹತ್ರ ಕೇಳಿದೆ ಈ ತರ ಕಲರ್ ಕೋಡಿಂಗ್ ಕೊಟ್ರೆ ಹೆಂಗಿರುತ್ತೆ ಅಂದ್ರೆ, ನನ್ನ ಥಾಟ್ ಇದ್ದಿದ್ದು ಹೆಂಗೂ ನಾವು ಹಂಚಿಗೆ ಟೈಲ್ ಗಾರ್ಡ್ ಕಲರ್ ಹಾಕ್ಬೇಕು. ಸೊ ಆ ಕಲರ್ನೇ ಯೂಸ್ ಮಾಡಿಕೊಂಡು ನಾವು ಡಿಸೈನ್ಸ್ಗೆಲ್ಲ ಹಾಕಿದ್ರೆ ಹೇಗೆ ಬರಬಹುದು ಅನ್ನೋ ಒಂದು ಥಾಟ್ ಇತ್ತು. ಸೊ ನಾನು ಅದನ್ನ ಹಾಕಿದೆ, ಹತ್ರ ಕೇಳಿದೆ, ಈ ತರ ಎಲ್ಲ ಹಾಕ್ತೀನಿ, ಈ ಪ್ಲೇಸ್ಗೆ ಈ ತರ ಕಲರು, ಆಮೇಲೆ ಈ ತರ ಎಲ್ಲ ಅಂತ ನಾನು ಇಮೇಜ್ನ ಆಲ್ರೆಡಿ ಸ್ವಲ್ಪ ಡೆವಲಪ್ ಆಗಿರೋ ಇಮೇಜ್ ನಾನು ಹಾಕಿ ಕೇಳಿದೆ. ಸೊ ಅವಾಗ ಅದೇ ಈ ಡಿಸೈನ್ ನ ತೋರಿಸ್ತು. ಸೊ ಆ ಸೇಮ್ ಅದು ಹೆಂಗ್ ಹೇಳಿದ್ವಿ ಅದೇ ಡಿಸೈನ್ ಮೇಲೆ ಮಾಡಿದೆ. ಮನೆ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ, ಲುಕ್ ವೈಸ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. ನೈಟ್ ಅಂತೂ ಆ ಸಿಟ್ಔಟ್ ಲೈಟ್ ಇದೆ ನೋಡಿ, ಒಂದು ಓಲ್ಡ್ ಟೈಪ್ ಒಂದು ವಿಂಟೇಜ್ ಬಲ್ಬ್ ಸಿಸ್ಟಮ್ ಹಾಕ್ಬಿಟ್ಟು ಅದಕ್ಕಂತೂ ಸೈಕ್ ಕಾಣಿಸ್ತಿದೆ ಮನೆ. ಅಂಡ್ ನೀವೆಲ್ಲ ಹೇಳ್ತಿದ್ದೀರಾ ನಾನು ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡಿದಾಗ್ಲು, ಇಲ್ಲ ನಮ್ಮ ಮನೆಗೆ ಬಂದವರು ವಾಟ್ಸಪ್ ಈ ತರ ಸೋಷಿಯಲ್ ಮೀಡಿಯಾಗಳಲ್ಲೆಲ್ಲರೂ ಚೆನ್ನಾಗಿದೆ ಮನೆ ಅಂತ ಹೇಳುವಾಗ ನನಗೂ ತುಂಬಾ ಖುಷಿ ಆಗ್ತಾ ಇದೆ. ಸೊ ಇದು ನನ್ನ ಜರ್ನಿ.
ಸೊ ನಾನಿವಾಗ ಎಷ್ಟೆಲ್ಲ ಕಾಸ್ಟ್ ಆಯಿತು ಅಂತ ನಾನು ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಸೊ ಏನೋ ಬಿಟ್ಟಿಲ್ಲ ಅನ್ಕೊಂಡಿದ್ದೀನಿ. ಆ್ಯಂಡ್ ನಾನಿವಾಗ ನಿಮಗೆ ಎಷ್ಟೆಲ್ಲ ಬೇಕು, ಯಾವ ವೈರಿಂಗ್ ಎಷ್ಟು, ಈಚ್ ಪಾರ್ಟ್ಗೆ ಎಷ್ಟೆಷ್ಟಾಯಿತು ಅಂತ ನಾನು ಹೇಳ್ತೀನಿ. ಅಪ್ಪ ಇದ್ದಾಗ ಎಷ್ಟು ಖರ್ಚು ಮಾಡಿದ್ರು ಅದನ್ನೆಲ್ಲ ಸೇರಿಸಿ ನಾನು ಎಷ್ಟು ಟೋಟಲ್ ಖರ್ಚಾಗಿದೆ ಅಂತ ನಾನು ಒಂದು ಪ್ಲಾನ್ ಕೊಡ್ತೀನಿ ಇವಾಗ. ಆ್ಯಂಡ್ ಅದಕ್ಕೂ ಮುಂಚೆ ಮನೆ ಹೆಸರು ತುಂಬ ಜನ ಅದಕ್ಕೂ ಕೂಡ ಕಮೆಂಟು ಕೇಳಿದ್ರು, ಏನು ಅಕರ್ಮಯ್ಯ ಅಂತ ಇಟ್ಬಿಟ್ಟಿದ್ರು, ಅದ್ರ ಅರ್ಥ ಏನು ಆ ಥರನೂ ಕೇಳ್ಬಿಟ್ರು. ಆ್ಯಕ್ಚುಲಿ ನಂದು ಅಕರ್ಮಯ್ಯ ಅಂತ ಏನಂದ್ರೆ, ನಮ್ಮ ಜೊತೆ ಇವಾಗ ನಮ್ಮ ಅಣ್ಣ ನನ್ನ ಅಪ್ಪ ಇಲ್ಲ. ಸೊ ನನ್ನ ಅಪ್ಪನ ಹೆಸರು ಕಾಮರಾಜ್ ಅಂತ, ನಮ್ಮ ಅಣ್ಣನ ಹೆಸರು ಆಕಾಶ್ ಅಂತ. ಸೊ ನಾನು ಅದು ಇಂಗ್ಲಿಷ್ ಆಲ್ಫಾಬೆಟ್ಸ್ ನ ತಗೊಂಡು ಜಂಬಲ್ ಮಾಡಿ ಅದರಿಂದ ನಾನು ಅಕರ್ಮಯ್ಯ ಅಂದ್ರೆ ವೈ ಮಾತ್ರ ಒಂದು ಎಕ್ಸ್ಟ್ರಾ ವರ್ಡ್, ಅದ್ ಬಿಟ್ರೆ ಮಿಕ್ಕಿದ್ದೆಲ್ಲ ಅವರಿಬ್ಬರ ಹೆಸರಲ್ಲಿರೋ ವರ್ಡ್ನೆ ಮಾಡ್ಬಿಟ್ಟು ಅಕರ್ಮಯ್ಯ ಅಂತ ಹೆಸರಿಟ್ಟಿದ್ದೀನಿ. ಅದ್ರ ಅರ್ಥ ಶಾಂತಿಯ ತೋಟ, ದ ಹೌಸ್ ಆಫ್ ಪೀಸ್ಫುಲ್ ಗ್ರೇಸ್, ಆ ಮೀನಿಂಗ್ ಅಲ್ಲಿ ಬರುತ್ತೆ. ಇದೊಂದು ಸಂಸ್ಕೃತದ ಪದ. ಆ ತರ ನಾನು ಅವರಿಬ್ಬರ ನೆನಪಿನಲ್ಲಿ ನಾನು ಮನೆಗೆ ಅಕರ್ಮಯ್ಯ ಅಂತ ಹೆಸರಿಟ್ಟೆ. ಸೊ ಈಗ ನಾನು ಎಷ್ಟು ಖರ್ಚಾಗಿದೆ, ನಾನು ಎಷ್ಟು ಖರ್ಚು ಮಾಡಿದೆ ಅಂತೆಲ್ಲ ಇರೋ ವಿಷಯನ ಹೇಳ್ತೀನಿ, ಬ್ರೀಫ್ ಆಗಿ ಹೇಳ್ತೀನಿ. ಸೊ ನಾನು ಮಾರ್ಚಲ್ಲಿ 2.5 ಲ್ಯಾಕ್ನ ಸಿಟ್ಔಟು ಮತ್ತೆ ಅಡಿಗೆ ಮನೆ ಡೈನಿಂಗ್ಗೆ ಅಂತ ಯೂಸ್ ಮಾಡಿದೆ. ದೆನ್ ಅದಾದ್ಮೇಲೆ ನಾನು ಮೇ ಟೈಮಲ್ಲಿ ಮರಳನ್ನ 2 ಯೂನಿಟ್ ಹಾಕೊಂಡೆ, ಏನಕ್ಕಂದ್ರೆ ಅಕ್ಟೋಬರ್ ಟೈಮಲ್ಲಿ ಮರಳು ಸಿಗಲ್ಲ ನಮ್ಮ ಕಡೆ. ಸೊ ಅದನ್ನ ಹಾಕೊಂಡೆ. ದೆನ್ ಅಪ್ಪ ಇದ್ದಾಗ 9 to 10 ಲ್ಯಾಕ್, ಇವಾಗಿನ ಇದರಲ್ಲೊಂದು 10 ಲ್ಯಾಕ್ ಅಬೋನೇ ಆಗಿರುತ್ತೆ. ಸೊ 10 ಲ್ಯಾಕ್ ಇನ್ವೆಸ್ಟ್ ಮಾಡಿದ್ರು ಸ್ಲ್ಯಾಬ್ ತನಕ. ಸೊ ನಾನು ಅಕ್ಟೋಬರ್ಗೆ ಸ್ಟಾರ್ಟ್ ಮಾಡುವಾಗ 13 ಲ್ಯಾಕ್ ಆಲ್ರೆಡಿ ನಾವು ಇನ್ವೆಸ್ಟ್ ಮಾಡಿದ್ವಿ ಮನೆ ಮೇಲೆ. ದೆನ್ ಅದಾದ್ಮೇಲೆ ವೈರಿಂಗ್ 83 ಪಾಯಿಂಟ್ಸ್ ಇತ್ತು, ಲೇಬರ್ ಚಾರ್ಜು, ವೈರಿಂಗ್ ಐಟಮ್ ಎಲ್ಲ ಸೇರಿ 1 ಲ್ಯಾಕ್ ಆಯ್ತು ಆಲ್ಮೋಸ್ಟ್. ಅಂಡ್ ಗಾರೆ ಕೆಲ್ಸಕ್ಕೆ ಬಂದಾಗ 2,30,000 ಲೇಬರ್ ಚಾರ್ಜು, ಅಂಡ್ ಮರಳು, ಸಿಮೆಂಟು, ಜೆಲ್ಲಿ ಇದೆಲ್ಲ ಸೇರಿ ಅರೌಂಡ್ 3.5 ಲ್ಯಾಕ್ ಆಯ್ತು ಗಾರೆಗೆ. ದೆನ್ ಗಾರೆ ಬಿಟ್ರೆ ಟೇಲ್ಸಿಗೆ 1 ಲ್ಯಾಕ್ ಟೇಲ್ಸ್ ಐಟಮ್ಗಾಯ್ತು, ಗಮ್ ಸಿಮೆಂಟು, ಲೇಬರ್ ಚಾರ್ಜು, ಆರೋಡೆಟ್ ಗಮ್ಗಳು ಅವು ಅಂದ್ಕೊಂಡು ಅದಕ್ಕೆ 2.5 ಲ್ಯಾಕ್ ಆಯ್ತು ಎಲ್ಲ ಸೇರಿ. ಆಮೇಲೆ ನೆಕ್ಸ್ಟ್ ಪೇಂಟಿಂಗು ಫಸ್ಟ್ ಕೋಟ್ ಪೇಂಟು, ಸೆಕೆಂಡ್ ಕೋಟ್ ಪೇಂಟು, ಆಮೇಲೆ ಲೇಬರ್ ಚಾರ್ಜು ಅದೆಲ್ಲ ಸೇರಿ ಅರೌಂಡ್ 1.30 ಲ್ಯಾಕ್ ಆಯ್ತು. ಆಮೇಲೆ ನೆಕ್ಸ್ಟ್ ಇನ್ನೇನು ಮಾಡಿದ್ವಿ, ವೆಲ್ಡಿಂಗಿಗೆ ಅರೌಂಡ್ 60K ಸ್ಟೀಲ್ ಪೈಪ್ಗೆ ಆಗೋಯ್ತು. ಆಮೇಲೆ ಅವರಿಗೆ 30K ಲೇಬರ್ ಚಾರ್ಜು. ಸೊ ಅದೆಲ್ಲ ಸೇರಿ ಅರೌಂಡ್ 90K ಅದಕ್ಕಾಯ್ತು. ಆಮೇಲೆ ಅಲ್ಯೂಮಿನಿಯಂ ವರ್ಕ್ನ ಮಾಡಿಸಿದ್ವಿ. ಅಲ್ಯೂಮಿನಿಯಂ ವರ್ಕ್ ವಾರ್ಡ್ರೋಬು, ಟಿವಿ ಸ್ಟ್ಯಾಂಡು, ಮುಂದ್ಗಡೆ ನಾವು ಸೈಡಿಗೆ ಸಿಟ್ಔಟ್ ಸೈಡಿಗೆ ಒಂದು ತಗೊಂಡಿದ್ವಲ್ಲ ಅದಕ್ಕೊಂದು ಕ್ಲೋಸ್ ಮಾಡಿದ್ವಿ ಎ ಶೇಪ್ ಇರೋಲ್ಲಿ ಅದಕ್ಕೆ. ಆಮೇಲೆ ಕಿಚನ್ ಮಸಾಲಾ ಮಿಕ್ಸರ್ಸ್ಗೆ ಇದಕ್ಕೆಲ್ಲ ಸೇರಿ ಅಲ್ಲಿ ನಾವು 1.20 to 1.30 ಲ್ಯಾಕ್ನ ಖರ್ಚು ಮಾಡಿದೀವಿ. ಆಮೇಲೆ ಇನ್ನೇನ್ ಬಿಟ್ಟೆ, ಪ್ಲಂಬಿಂಗ್ ವಿಷಯಕ್ಕೆ ಬಂದಾಗ ಒಂದು ಅಟ್ಯಾಚ್ಡ್ ಬಾತ್ರೂಮ್ ಇದೆ, ಕಿಚನ್ನು, ಡೈನಿಂಗು, ಅದಕ್ಕೆ ಎಲ್ಲ ಫಿಟ್ ಮಾಡಿದ್ದು ಎಲ್ಲ ಸೇರಿಸಿ ಐಟಮ್ಮು ಎಲ್ಲ ಸೇರಿಸಿ 60K ಅದಕ್ಕಾಯ್ತು. ಆಮೇಲೆ ಡೋರ್ ನಾನು FRP ತರಿಸಿದ್ದು, ಅದಕ್ಕೆ ಒಂದು 50,000 ಆಯ್ತು. ಆಮೇಲೆ ಅದ್ರ ಜೊತೆ ಮ್ಯಾನ್ ವರ್ಕು ಅದಕ್ಕೊಂದು 25,000 to 30,000, ಅದೆಲ್ಲ ಲೆಕ್ಕದಲ್ಲಿಲ್ಲ, ಅದು ಆಗಿರುತ್ತೆ 25 ಎಬೋನೇ ಆಗಿದೆ. ಆಮೇಲೆ JCB ನಾನು 3-4 ಸಲ ಕರೆದಿದ್ದೆ, ಅದಕ್ಕೊಂದು 20,000. ಲ್ಯಾಟ್ರಲ್ ಸ್ಟೋನ್ಗಳನ್ನ ತಂದಿದ್ದು ಅದಕ್ಕೊಂದು 20,000. ಆಮೇಲೆ ಗಾಡಿ ಬಾಡಿಗೆಗಳಿಗೆ ಒಂದು 20,000 ಹಿಂಗೆ ಆಯ್ತು. ಅದೇ ನಾನು ಎಕ್ಸಾಕ್ಟ್ ಕಾಸ್ಟು ನನಗೆ ಗೊತ್ತಿಲ್ಲ. ಸೊ ಇದೆಲ್ಲ ಸೇರಿಸಿದಾಗ ನನಗನ್ನಿಸ್ತಿದೆ ಒಂದು 26-27. ಆಮೇಲೆ ಫಂಕ್ಷನಿಗೆ ಇನ್ವೆಸ್ಟ್ ಮಾಡಿದ್ದು ಅದೆಲ್ಲ ಸೇರಿಸಿದ್ರೆ ಒಂದು ಆಲ್ಮೋಸ್ಟ್ ನಿಯರ್ಲಿ 28 ಲ್ಯಾಕ್ ಆಗಿದೆ. ಅಂದ್ರೆ ನಮಗೆ ಏನೇ ಆದ್ರೂ ಎಕ್ಸಾಕ್ಟ್ ಖರ್ಚು ಎಷ್ಟಂತ ಹೇಳಕ್ಕೂ ಆಗಲ್ಲ ಅಲ್ವಾ. ಸೊ ಅದೇ 26, 27, 28 ಬರೀ ಮನೆಗೆ ಅಂದ್ರೇನೆ ಒಂದು 26 to 27 ಲ್ಯಾಕ್ ಆಗಿದೆ. ಏನಕ್ಕಂದ್ರೆ ಅವಾಗ ಅಪ್ಪ ಕಟ್ಸಿದ್ದು, ಇವಾಗ ಅದಕ್ಕೆ ಮೇ ಬಿ 10 ಲ್ಯಾಕ್ ಅಲ್ಲ, ಅದಕ್ಕೂ ಜಾಸ್ತಿ ಹೋಗಿರಬಹುದೇನೋ. ಬಟ್ ವಾಟ್ ಎವರ್, ನಾನು ಇವಾಗ ಏನ್ ಮಾಡಿದ್ದೀನಿ, ಅಪ್ಪ ಅವಾಗ ಹೇಳಿದ್ರು 9 to 10 ಲ್ಯಾಕ್ ಆಗಿದೆ. ಸೊ ನಾನು 10 ಲ್ಯಾಕ್ ಅಂತ ತಗೊಂಡಿದ್ದೀನಿ. 10 ಲ್ಯಾಕ್ ಪ್ಲಸ್ 3 ಲ್ಯಾಕ್ ಇನ್ ಮಾರ್ಚು, ಆಮೇಲೆ ಅಕ್ಟೋಬರಲ್ಲಿ ನಾನು ಮಿಕ್ಕಿರೋ ಅಮೌಂಟ್ನ ಇನ್ವೆಸ್ಟ್ ಮಾಡಿ ಇದೊಂದು ಸುಂದರವಾದ ಮನೇನ ನಾನು ಕಟ್ಸಿದ್ದೀನಿ. ಸೊ ನಿಮ್ಗೂ ಇಷ್ಟ ಆಗಿದೆ ಆ್ಯಂಡ್ ನನಗೂ ತುಂಬಾನೇ ಇಷ್ಟ ಆಗಿದೆ. ಸೊ ಇನ್ನ ಏನಾದರೂ ನಿಮ್ಗೆ ಹತ್ರ ಏನಾದರೂ ಡೌಟ್ಗಳಿದ್ರೆ ಪ್ಲೀಸ್ ಕಮೆಂಟೋ ಇಲ್ಲ ಇನ್ಸ್ಟಾಗ್ರಾಮಲ್ಲೇ ಕೇಳಿ, ನಾನು ನಿಮ್ಗೆ ರೆಸ್ಪಾನ್ಸ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ಬತ್ತೆ ಅಕ್ಕ.